ಹಾಗಾದರೆ ಈ ಕೆಯಾಸ್ ಯಾಕೆ ಆಗ್ತಾ ಇದೆ? ಯಾಕೆ ಈ ರೀತಿಯಾದಂಥ ಒಂದು ಪ್ರಕ್ಷುಬ್ಧ ರೀತಿಯ ವಾತಾವರಣ ಸೃಷ್ಟಿ ಆಗ್ತಾ ಇದೆ? ಜನ ಗ್ಯಾಸ್ಗೋಸ್ಕರ ಏಜೆನ್ಸಿಗಳಿಗೆ ಮುಗಿಬೀಳ್ತಾ ಇದ್ದಾರೆ, ಹೋಟೆಲ್ಗಳು ಬಂದಾಗಿದೆ, CNG ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಆಟೋ ಚಾಲಕರು ಆಟೋಗಳನ್ನು ಓಡಿಸ್ತಾ ಇಲ್ಲ, ಇಂದಿರಾ ಕ್ಯಾಂಟೀನಲ್ಲಿ ಗ್ಯಾಸ್ ಇಲ್ಲ ಅಂತ ಇಂದಿರಾ ಕ್ಯಾಂಟೀನಲ್ಲಿ ಅಡುಗೆ ಮಾಡ್ತಾ ಇಲ್ಲ, ಬಿಸಿ ಊಟ ಕೊಡೋಕ್ಕಾಗ್ತಾ ಇಲ್ಲ ಬಿಕಾಸ್ ಗ್ಯಾಸ್ ಇಲ್ಲ. ಮತ್ತು ರೋಗಿಗಳಿಗೆ ತಾಲೂಕು ಆಸ್ಪತ್ರೆಗಳಾಗಿರ್ಬೋದು, ಜಿಲ್ಲಾ ಆಸ್ಪತ್ರೆಗಳಲ್ಲಿ, ಕ್ಯಾಂಟೀನ್ಗಳಲ್ಲಿ ಏನೂ ಒಲೆ ಉರಿತಾ ಇಲ್ಲ ಬಿಕಾಸ್ ಗ್ಯಾಸ್ ಇಲ್ಲ. ಸೊ ಇದೆಲ್ಲ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಜೀರ್ಣಿಸ್ಕೊಳ್ಬೇಕಾ ಸರ್? ಇಲ್ಲ, ಈಗ ಏನಾಗಿದೆ ಅಂದರೆ ನೋಡಿ, ಈ ಯುದ್ಧ ಶುರುವಾಗಿ 14 ದಿನ ಆಯ್ತಲ್ಲ, ಆ ಸಮಯದಲ್ಲಿ ಮೊದಲನೇ ದಿನವೇ ಅಮೇರಿಕ ಮತ್ತು ಇಸ್ರೇಲ್ ನೇರವಾಗಿ ಹೇಳ್ತು, ಈ ಯುದ್ಧ ದೀರ್ಘಕಾಲದವರೆಗೂ ಇರುತ್ತೆ, ಅನಿರ್ದಿಷ್ಟಾವಧಿವರೆಗೂ ಇರುತ್ತೆ, ತೀವ್ರಗತಿಯಲ್ಲಿರುತ್ತೆ ಅಂತ ನೇರವಾಗಿ ಅವರು ಹೇಳ್ಬಿಟ್ಟಿದ್ದಾರೆ. ಅದಾದಮೇಲೆ ಈಗ ಇರಾನ್ ಕೂಡ ಕಾಂಪ್ರಮೈಸ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ, ನಾವು ನಮ್ಮ ಷರತ್ತುಗಳಿಗೆ ಒಪ್ಪಿಕೊಂಡ್ರೆ ಮಾತ್ರ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ, ನಿಲ್ಲಿಸೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅಮೇರಿಕದ ನೆಲೆಗಳಿಗೆ ಮಧ್ಯಪ್ರದೇಶದಲ್ಲಿ ಎಲ್ಲಗಳಿಗೂ ಹೊಡಿತಾ ಇದ್ದಾರೆ. ಸೊ ಈಗಿರಬೇಕಾದ್ರೆ ಈ ವಿಷಯ, ಈ ಸಂದಿಗ್ಧ ಪರಿಸ್ಥಿತಿ ಬರುತ್ತೆ, ಈ ಥರ ತೀವ್ರವಾದ ಒಂದು ಸಂಕಟ ಸಿಗಾಕೊಂತೀವಿ ನಾವು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಅಷ್ಟೂ ಮಾಹಿತಿ ಇಲ್ಲದಂತಹ ಮೂರ್ಖ ಸರ್ಕಾರನ ಕೇಂದ್ರ ಸರ್ಕಾರ? ಅಷ್ಟು ದೊಡ್ಡ ಸರ್ಕಾರನ? ಮುಂದೆ ನಾವು ಮುಂಜಾಗ್ರತೆಯಾಗಿ ನಾವೇನು ಕ್ರಮ ತಗೋಬೇಕು, ಮುಂದೆ ನಾವೇನು ಮಾಡಬೇಕು, ಎಷ್ಟು ಈ ದೇಶದಲ್ಲಿ ಈಗ ಕತಾರಲ್ಲಿ ನಮ್ಮಿಂದ ಬರಲ್ಲ, ಕತಾರಿಂದ ಬರಲ್ಲ, ಇರಾನಿಂದ ಬರಲ್ಲ, ನಂದು ಸೌದಿಯಿಂದ ಬರಲ್ಲ ಅಂದರೆ ಬೇರೆ ಜಾಗದಿಂದ ತೊಗೊಂಬರ್ಲಿಕ್ಕೆ ನಮಗೆ ಸಾಧ್ಯ ಇಲ್ವಾ? ಆಸ್ಟ್ರೇಲಿಯಾದಿಂದಾಗಲಿ, ಕೆನಡಾಯಿಂದಾಗಲಿ, ಅಮೇರಿಕಾದಿಂದಾಗಲಿ, ಬೇರೆ ರಷ್ಯಾದಿಂದಾಗಲಿ ನಾವು ಚರ್ಚೆ ಮಾಡಬೇಕು, ಅದನ್ನು ಇಮಿಡಿಯೇಟಾಗಿ ಅಲ್ಲಿ ತೊಗೊಂಬರ್ಲಿಕ್ಕೆ ನಾವು ಮುನ್ನಾಲೋಚನೆ ನಾವು ತೋರಿಸ್ಬೇಕು ಅಂತ ಅಂತಹ ನಿರ್ಧಾರ ತಗೊಳ್ಳಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಯಾರು ಕಟ್ಟ ಹಾಕಿದ್ರು? ರಷ್ಯಾದಿಂದ ತಗೊಳ್ಬೇಕಂದ್ರೆ ಟ್ರಂಪ್ ಡ್ಯಾಡಿ ಅನುಮತಿ ಬೇಕಾಗಿತ್ತಾ? ನೋಡಿ, ಜೂನ್ 2025ರಲ್ಲಿ ನಾವೇನ್ ತಗೋತಾ ಇದ್ದೀವಿ, ಟ್ರಂಪ್ ಡ್ಯಾಡಿ ಪರ್ಮಿಷನ್ ಕೊಡ್ಬೇಕಲ್ಲ. ಆ ದುರತ್ತ ಸ್ಥಿತಿಗೆ ನಮ್ಮ ದೇಶವನ್ನ ಈ ಸರ್ಕಾರ ನೂಕಿದೆ. ಇರಾನ್ ಜೊತೆಗೆ ನಾವು 2019ರಲ್ಲಿ 94,000 ಕೋಟಿ ರೂಪಾಯಿ ವ್ಯವಹಾರ ಮಾಡಿದ್ದೀವಿ. 2025ರಲ್ಲಿ ಕೇವಲ 3,400 ಕೋಟಿ ರೂಪಾಯಿ ವ್ಯವಹಾರ ಮಾಡಿದ್ದೀವಿ. ಏನಕ್ಕೆ? ಟ್ರಂಪ್ಗೆ ಇಷ್ಟ ಆಗಲ್ಲ, ಇರಾನ್ ಜೊತೆಗೆ ವ್ಯವಹಾರ ಮಾಡೋದು ಟ್ರಂಪ್ಗೆ ಇಷ್ಟ ಆಗಲ್ಲ, ಅದಕ್ಕಾಗಿ ನಿಲ್ಲಿಸಿದ್ದೀವಿ. 2025 ಜೂನಲ್ಲಿ ನಾವೇನು ಇಂಪೋರ್ಟ್ ಮಾಡ್ಕೊತಾ ಇದ್ವಿ ರಷ್ಯಾದಿಂದ, ಅಲ್ಲಿ 50% ಕಡಿಮೆ ಮಾಡಿದ್ದಾರೆ 2026 ಫೆಬ್ರವರಿಯಲ್ಲಿ ನೀವು ಅಂಕಿಅಂಶ ತೆಗೆದು ನೋಡಿದ್ರೆ. ಅಂದರೆ ಟ್ರಂಪ್ಗೆ ಎದುರುಕೊಂಡು ಭಾರತ ಈ ರೀತಿಯಾಗಿ ಬಿಹೇವ್ ಮಾಡ್ತಾ ಇರ್ತಕ್ಕಂಥದ್ದು ಹಿಂದೆಂದೂ ಇತಿಹಾಸದಲ್ಲಿ ಇರಲಿಲ್ಲ. ಆ ರೀತಿ ಆಗಬಾರದು, ಆಗಕೂಡದು. ಈ ರೀತಿಯ ಸಂಕಷ್ಟ ಸಮಯ ಬರುತ್ತೆ. ಈ ಸಮಯದಲ್ಲಿ ನಾವು ಬೇರೆ ದೇಶಗಳಿಂದ ನಾವು ತೈಲವನ್ನು, LPGಯನ್ನ, CNGಯನ್ನ ತೆಗೆದುಕೊಳ್ಳಲಿಕ್ಕೆ ಮುಂಜಾಗ್ರತೆ ವಹಿಸಬೇಕು, ಕ್ರಮ ವಹಿಸಬೇಕು ಅಂತ. ನಿಮ್ಮ ಪ್ರಕಾರ ಟ್ರಂಪ್ ಡ್ಯಾಡಿ ಇಸ್ ನಾಟ್ ಇಂಪಾರ್ಟೆಂಟ್, ಈ ದೇಶದ ಜನ ಮತ್ತು ಈ ದೇಶದ ಭದ್ರತೆ, ಸಾರ್ವಭೌಮತ್ವ ನನಗೆ ಇಂಪಾರ್ಟೆಂಟು ಅಂತ ನೀವು ಬೇರೆ ಬೇರೆ ದೇಶಗಳ ಜೊತೆಗೆ ನಿಮ್ಮ ರಾಜ್ಯತಾಂತ್ರಿಕ ವ್ಯವಸ್ಥೆಯ ಅಡಿಯಲ್ಲಿ ಇನ್ನೊಂದಿಷ್ಟು ತೈಲ ಆಗಿರ್ಬೋದು ಅಥವಾ ಗ್ಯಾಸ್ ಆಗಿರ್ಬೋದು ತಾವು ಆಮದು ಮಾಡ್ಕೊಳ್ಬೇಕಾಗಿತ್ತು. ಖಂಡಿತವಾಗಿ ಮಾಡ್ಕೋಬೇಕಾಗಿತ್ತು. ಅದಕ್ಕೆ 10 ದಿನಗಳ ಮುಂಚೆನೇ ಇವರು ಪ್ರಕ್ರಿಯೆಗಳನ್ನ ಶುರು ಮಾಡಬೇಕಾಗಿತ್ತು. ಈಗ ಮಾರ್ಚ್ 10ನೇ ತಾರೀಕಿಗೆ ಏನು ಇವರು ಚರ್ಚೆ ಮಾಡ್ತಾ ಇದ್ರಲ್ಲ, ಈ 10 ದಿನ ಏನು ಮಾಡಿದ್ರಿ ನೀವು? ಯಾಕೆ ಈ 10 ದಿನ ಹಾಳು ಮಾಡಿದ್ರಿ? ನಿಮ್ಗೆ ಗೊತ್ತಲ್ಲ ಇಲ್ಲಿ ಏನು ನಡೀತಾ ಇದೆ, ಇರಾನು ಮತ್ತೆ ಇಸ್ರೇಲ್ ನಡುವೆ ಏನು ನಡೀತಾ ಇದೆ ನಿಮ್ಗೆ ಗೊತ್ತಿರಬೇಕಾದ್ರೆ. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ, ನೆರಳಿನಲ್ಲಿ ಒಣಗಿಸಿ, ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ನೀವು ಯಾಕೆ ಮುಂಜಾಗ್ರತಾ ಕ್ರಮ ತಗೊಂಡಿಲ್ಲ? ನೀವು ಮಾಡಿರೋ ತಪ್ಪು. ಒಂದು, ರಷ್ಯಾ ಜೊತೆಗೆ ನಿಲ್ಲಿಸಬಾರ್ದಾಗಿತ್ತು. ಇವತ್ತು ರಷ್ಯಾ ಡಿಸ್ಕೌಂಟ್ ಕೊಡಲ್ಲ ಅಂತ ಐತೆ, ತೈಲ ಕೊಡ್ತೀವಿ, ಡಿಸ್ಕೌಂಟ್ ಅಲ್ಲಿ ಕೊಡೋದಿಲ್ಲ ಅಂತ ಹೇಳ್ತಾ ಇದೆ, ಸ್ಪಷ್ಟವಾಗಿ ಹೇಳ್ತಾ ಇದೆ. ಮೊದಲ ರೀತಿಯಲ್ಲಿ ಡಿಸ್ಕೌಂಟ್ ಅಲ್ಲಿ ಕೊಡಲ್ಲ ಅಂತ ಹೇಳ್ತಾರೆ. ಮುಂಚೆ ನಮಗೆ ಬಹಳ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಕೊಡ್ತಾ ಇತ್ತು. ಸೊ ಈಗ ನಾವು ಆ ಪ್ರೈಸ್ ಅಲ್ಲಿ ಕೊಡೋಕೆ ಸಾಧ್ಯ ಆಗೋದಿಲ್ಲ ಅಂತ ನೇರವಾಗಿ ಹೇಳ್ತಾ ಇದ್ದಾರೆ. ಸೊ ಯಾರಿಗೆ ನಷ್ಟ ಆಗುತ್ತೆ? ಭಾರತದ ಆರ್ಥಿಕತೆ ನಷ್ಟ ಆಗುತ್ತೆ. ಯಾರಿಂದ ಆಗುತ್ತೆ? ನಿಮ್ಮ ತಪ್ಪು ತಿಳುವಳಿಕೆ, ತಪ್ಪು ನಡೆಯಿಂದ ಆಗ್ತಾ ಇದೆ. ಕೇಂದ್ರ ಸರ್ಕಾರ ಫಾರಿನ್ ಪಾಲಿಸಿಯಿಂದ, ವಿದೇಶಾಂಗ ನೀತಿಯಿಂದ, ಈಗ ವಿದೇಶಾಂಗ ನೀತಿಯಲ್ಲಿ ಹೆಂಗೆ ನೀವು ದೂರ ಆದ್ರಿ? ನೀವು ಯಾವಾಗ ಇರಾನು ಮಧ್ಯಪ್ರಾಚ್ಯ ದೇಶದ ಮೇಲೆ ಅಟ್ಯಾಕ್ ಮಾಡ್ತು, UAE ಮೇಲೆ, ಅಬುಧಾಬಿ ಮೇಲೆ, ನೀವೇನು ಮಾಡಿದ್ರಿ? ಸೌದಿ ಅರೇಬಿಯಾ ಮೇಲೆ ನೀವೇನು ಮಾಡಿದ್ರಿ? ಕಂಡಮ್ ಮಾಡಿದ್ರಿ. ಕೇಂದ್ರ ಸರ್ಕಾರ ಕಂಡಮ್ ಮಾಡ್ತು. ಆದರೆ ಇರಾನ್ ಮೇಲೆ ಆದಂಥ ಅಟ್ಯಾಕನ್ನು ಕೇಂದ್ರ ಸರ್ಕಾರ ಉದ್ದೇಶಪೂರ್ವಕವಾಗಿ ನಿರ್ಲಕ್ಷ್ಯ ಮಾಡ್ತು. ಅಮೆರಿಕ, ಇಸ್ರಾಯೇಲ್, ಇರಾನ್ ಮೇಲೆ ಅಟ್ಯಾಕ್ ಆಗಿದ್ದನ್ನ ಉದ್ದೇಶಪೂರ್ವಕವಾಗಿ ನಿರ್ಲಕ್ಷ್ಯ ಮಾಡಿ 6 ದಿನಗಳಾಯಿತು. ಕಮೇನಿ ಸತ್ತ 6 ದಿನಗಳ ಮೇಲೆ ಸಂತಾಪ ಸೂಚಿಸಿತು. ನಿನ್ನೆ ಮಾತಾಡ್ತಾ ಇದ್ದಾರೆ. ನೀವೇನು ಹಾರ್ಮೋಸ್ ಜಲಸಂಧಿಯನ್ನು ನೀವು ಓಪನ್ ಮಾಡಿ ನಮ್ಮ ಶಿಪ್ಗಳನ್ನ ಬಿಡಿ ಅಂತ ನಿನ್ನೆ ಮಾತಾಡ್ತಾ ಇದ್ದಾರೆ. ಇದು 10 ದಿನಗಳಿಂದನೇ ಮಾತಾಡಬೇಕಾಗಿತ್ತು. ಇರಾನು ಯಾವತ್ತೂ ಕೂಡ ಐತಿಹಾಸಿಕವಾಗಿ, ಸಾಂಪ್ರದಾಯಿಕವಾಗಿ ಭಾರತದ ಸ್ನೇಹಿತ. ನಮ್ಮ ಮಾತನ್ನ ಭಾರತದ ಯಾವುದೇ ಜನಪ್ರತಿನಿಧಿ ಹೇಳಿದ್ರೆ ಕೂಡ, ಸರ್ಕಾರ ಹೇಳಿದ್ರೆ ಅವ್ರು ಕೇಳ್ತಾರೆ. ಇರಾನ್ ಅವರು ಭಾರತದ ಮಾತನ್ನ ಕೇಳ್ತಾರೆ. ಇಲ್ಲಿವರೆಗೂ ಭಾರತ ಸರ್ಕಾರ ನಿನ್ನೆಯಿಂದ ಪ್ರಕ್ರಿಯೆ ಶುರು ಮಾಡಿದೆ ಹೊರತು 12-13 ದಿವಸದಿಂದ ಏನು ಸುಮ್ಮನಿದ್ರಿ? ಯಾಕೆ ಸುಮ್ಮನಿದ್ರಿ?
ಈಗ ಕೇಂದ್ರ ಸರ್ಕಾರ ಹೇಳಿದೆ ನಮ್ಮಲ್ಲಿ ಸರಿಸುಮಾರು 60 ದಿನಗಳಿಗಾಗುವಂಥ ಒಂದು ದಾಸ್ತಾನು ನಮ್ಮಲ್ಲಿದೆ, ಅದರ ಬಗ್ಗೆ ಯಾವುದೇ ಆತಂಕ ಪಡಬೇಕಾದ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳಿದೆ. ನಿನ್ನೆ ಮೊನ್ನೆ 28% ಕೂಡ ನಾವು ಉತ್ಪಾದನೆ ಹೆಚ್ಚಳ ಮಾಡೋದಕ್ಕೆ ಬೇರೆ ಬೇರೆ ಆಲ್ಟರ್ನೇಟಿವ್ಗಳ ಕಡೆಯಿಂದ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ತಾವು ನೋಡಿದ್ದೀರಾ. ನಾನೊಂದು ಮಾತನ್ನು ಕೇಳ್ತಾ ಇದ್ದೇನೆ, ರಾಜ್ಯ ಸರ್ಕಾರದಲ್ಲಿ ಭಾರತ ದೇಶದಲ್ಲಿ ಅತಿ ಹೆಚ್ಚು ಕರ್ನಾಟಕ ರಾಜ್ಯದಲ್ಲಿ, ಅದು ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ರಾಜ್ಯದಲ್ಲೇನೆ ಈ ಅಭಾವ ಸೃಷ್ಟಿಯಾಗೋದಕ್ಕೆ ಕಾರಣ ಒಂದು ಮಾತು ಹೇಳ್ತಾ ಇದ್ದೀನಿ. ಎಷ್ಟು ಏಜೆನ್ಸಿ ಯುಪಿಯಲ್ಲಿ ಅಯೋಧ್ಯೆ ರಾಮನ ದೇವಸ್ಥಾನ ಮುಚ್ಚಿದ್ದಾರೆ ಅಂತ. ಮಾತಾಡಕ್ಕೆ ನಾವು ಮಾತಾಡಕ್ಕೆ ನಾವು ಹೇಳ್ತಿದ್ದೀವಿ. ನೀವು ತಪ್ಪಾಗಿ ಮಾತಾಡಿದ್ರೆ ತಪ್ಪು ಅನ್ನತಕ್ಕಂಥ ಮಾತು ಯಾವುದೇ ಕಾರಣಕ್ಕೂ ಇಲ್ಲ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನೀವು ನಮ್ಮ ತಪ್ಪದಾರಿ ಹೇಳ್ತಾ ಇದ್ದೀರಾ. ನಾನು ಹೇಳ್ತಾ ಇರ್ತಕ್ಕಂಥ ರಾಜೇಂದ್ರ ಪ್ರಸಾದ್ ಅವರೇ, ಯುಪಿಯಲ್ಲಿ ಯಾರ ಆಡಳಿತ ಇದೆ? ಯುಪಿಯಲ್ಲಿ ಯಾರ ಆಡಳಿತ ಇದೆ? ಹೌದು ಮೇಡಮ್, ಅದನ್ನ ಮಾತಾಡಕ್ಕೆ ಬಿಡಿ, ಅವಕಾಶ ಕೊಡಿ ನನಗೆ. ನಾನು ಕೇಳ್ತಾ ಇರ್ತಕ್ಕಂಥದ್ದು ಎಷ್ಟು ಏಜೆನ್ಸಿಗಳನ್ನ ಕರ್ಕೊಂಡ್ ಬಂದು ರಾಜ್ಯ ಸರ್ಕಾರ ಮುಂದೆ ನಿಲ್ಸ್ಕೊಂಡ್ಬಿಟ್ಟು ಏಜೆನ್ಸಿಗಳಲ್ಲಿ ಎಷ್ಟು ದಾಸ್ತಾನಿದೆ, ಎಷ್ಟು ದಿನ ಎಷ್ಟು ಸಪ್ಲೈ ಮಾಡ್ತಾ ಇದ್ರಿ, ಸಾರಿಗೆ ಅವರನ್ನ ಎಷ್ಟು ನೀವು ಎಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾ ಇದ್ರಿ, ಅಥವಾ ಯಾವುದು ನಮ್ಮ ಮುನಿಯಪ್ಪನವ್ರನ್ನ ಕರೆದುಬಿಟ್ಟು ನೀವು ಆಹಾರ ಸಚಿವರಿದ್ದೀರಾ, ಏನೇನಾಗಿದೆ ಇದ್ರ ಬಗ್ಗೆ ಅಂತ ಆಹಾರ ಸಚಿವರೇ ಹೇಳಿದ್ದಾರೆ. ಯುದ್ಧ ಅಂತಕ್ಕಂಥ ಬಂದಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಂದಾಗಬೇಕು. ಪೆಟ್ರೋಲಿಯಂ ಸಚಿವರೇ ಹೇಳ್ತಾ ಇದ್ದಾರೆ, ಎಸ್ ಕಮರ್ಷಿಯಲ್ ಗ್ಯಾಸ್ ಕೊರತೆ ಇದೆ, 80%. ನಾವು ಆದ್ಯತೆಯನ್ನ ಅಡುಗೆ ಸಿಲಿಂಡರ್ಗೆ ಕೊಡ್ತಾ ಇದ್ದೀವಿ. ಕೊರತೆಯನ್ನ ಸ್ವತಃ ಸರ್ಕಾರವೇ ಒಪ್ಕೊಂಡಾಗ ಮುಂದೇನಾಗ್ಬೇಕು ಅಂತ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಹಂಗೆ ಹೇಳಿಲ್ಲ, ಹಿಂಗೆ ಹೇಳಿಲ್ಲ, ನೀವು ಸುಳ್ಳು ಹೇಳಿದ್ದೀರಾ, ಅವೆಲ್ಲ ಚೆನ್ನಾಗಿರಲ್ಲ.